ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತು ಒಂದು ವಿಸ್ಮಯ. ಇಲ್ಲಿ ನಡೆಯೋ ಕೆಲ ಘಟನೆಗಳು ಅತ್ಯಂತ ವೈಚಿತ್ರ್ಯ, ವಿಶೇಷ. ಅವುಗಳನ್ನ ಕಂಡು ಹಿಡಿಯೋದು, ಅದಕ್ಕೆ ಕಾರಣ ಹುಡುಕೋದು ನಿಜಕ್ಕೂ ಕಷ್ಟನೇ. ಅದರ ಬೆನ್ನತ್ತಿದ್ರೂ ಪ್ರಯೋಜನ ಆಗಲ್ಲ. ಅದರ ಮೂಲ ಹಾಗೂ ಅಂತ್ಯ ಇವೆರಡೂ ಗೊತ್ತೇ ಆಗಲ್ಲ. ಅಷ್ಟೇ ಅಲ್ಲ, ಇವತ್ತಿನ ಆಧುನಿಕ ಯುಗದಲ್ಲೂ ಇವೆಲ್ಲ ನಡೆಯುತ್ತವಾ ಅನ್ನೋ ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತವೆ. ಅಷ್ಟಕ್ಕೂ ನಾವಿವತ್ತು ಹೇಳ್ತಾ ಇರೋದನ್ನ ಕೇಳಿದ್ರೆ ನಿಮಗೂ ಅಚ್ಚರಿಯಾಗುತ್ತೆ. ಮನಸ್ಸಿನಲ್ಲಿ ಅರ್ಥವಾಗದ ಹಲವು ಸಂಗತಿಗಳು ಉಳಿದುಕೊಳ್ಳುತ್ತವೆ. ಈ ಕತೆ ಜಗದ ಉದ್ಧಾರಕ ಶಿವನಿಗೆ ಮತ್ತು ಆತನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿತು. ಅಲ್ಲಿ ನಡೆಯುವ ಅದ್ಭುತಕ್ಕೆ ಸಂಬಂಧಿಸಿದ್ದು. ಇನ್ನು ಇಲ್ಲಿ ನಡೆಯುವ ಈ ಘಟನೆ ಪ್ರತಿದಿನ ನಡೆಯಲ್ಲ, ವರ್ಷಕ್ಕೊಮ್ಮೆಯೂ ಸಂಭವಿಸಲ್ಲ. ಬದಲಿಗೆ ಇದು ಘಟಿಸೋದು 12 ವರ್ಷಗಳಿಗೊಮ್ಮೆ. ಇದೇ ಇಲ್ಲಿನ ವೈಚಿತ್ರ್ಯ. ಇಲ್ಲಿ ಯಾಕಿದು ಆಗುತ್ತೆ ಅನ್ನೋದು ಮಾತ್ರ ಭಗವಂತನಿಗೆ ಬಿಟ್ಟು ಮತ್ಯಾರಿಗೂ ಗೊತ್ತಿಲ್ಲ ಅನ್ನೋದು ಸತ್ಯ. ನೀವು ಶಿವನ ಹಲವು ಕಥೆಗಳನ್ನ ಕೇಳಿದ್ದೀರಿ, ಆತನ ಮಹಿಮೆ ಬಗ್ಗೆ ಓದಿದ್ದೀರಿ ಅಲ್ವಾ? ನಿಜಕ್ಕೂ ಅವೆಲ್ಲ ಒಂದಕ್ಕೊಂದು ಅದ್ಭುತ. ಕೇವಲ ನಿಜಭಕ್ತಿಗೆ ಒಲಿಯುವ ಆತನ ಪವಾಡಗಳು ಒಂದಲ್ಲ ಎರಡಲ್ಲ. ಇನ್ನು ಶಿವನನ್ನ 2 ರೂಪದಲ್ಲಿ ನೋಡ್ತೀವಿ, ಪೂಜಿಸ್ತೀವಿ. ಒಂದು ವಿಗ್ರಹ ರೂಪ, ಇನ್ನೊಂದು ಲಿಂಗದ ರೂಪದಲ್ಲಿ. ಶಿವನ ದೇವಾಲಯವನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ನೋಡಬಹುದು. 2 ರೂಪಗಳ ಆರಾಧನೆ ಪ್ರಮುಖವಾದರೂ ಶಿವಲಿಂಗದ ಆರಾಧನೆ ಅತ್ಯಂತ ಶ್ರೇಷ್ಠವಾದದ್ದಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಶಿವನನ್ನ ಹೊರತುಪಡಿಸಿ ಬೇರ್ಯಾವ ದೇವರನ್ನ ಶಿವಲಿಂಗದ ರೂಪದಲ್ಲಿ ಆರಾಧಿಸುವುದನ್ನ ನಿಷೇಧಿಸಲಾಗುತ್ತೆ. ಅದರಲ್ಲೂ ವಿಗ್ರಹಗಳು ಮುರಿದರೆ ಅವುಗಳನ್ನ ನದಿಗಳಲ್ಲಿ ವಿಸರ್ಜನೆ ಮಾಡಲಾಗುತ್ತೆ ಅಥವಾ ಯಾವುದಾದ್ರೂ ದೈವೀ ಸ್ವರೂಪವಾದ ಮರದ ಕೆಳಗೆ ಇಡಲಾಗುತ್ತೆ. ಆದ್ರೆ ಇಲ್ಲೊಂದು ದೇವಾಲಯ ಭಗ್ನವಾದ ಲಿಂಗವನ್ನ ಪೂಜಿಸಬಹುದು. ಮುರಿದ ಶಿವಲಿಂಗದಲ್ಲೂ ಕೂಡ ಪವಿತ್ರತೆ ಉಳಿದಿರುತ್ತೆ ಅನ್ನೋದನ್ನ ಎತ್ತಿ ತೋರಿಸ್ತಿದೆ. ಇದು ಮತ್ಯಾವುದೋ ಅಲ್ಲ, ಅದೇ ಬಿಜ್ಲಿ ಮಹಾದೇವ ಮಂದಿರ, ಹಿಮಾಚಲ ಪ್ರದೇಶ. ಇದರ ಹೆಸರು ಕೇಳಿದ್ರೆ ಸಾಕು, ಸುಂದರ ಪ್ರಾಕೃತಿಕ ಸಿರಿ ಕಣ್ಮುಂದೆ ಬರುತ್ತೆ. ಇಲ್ಲಿನ ಪ್ರಾಕೃತಿಕ ಸೊಬಗು, ಬೆಟ್ಟಗುಡ್ಡಗಳು, ಹಸಿರಿನ ಪ್ರಕೃತಿ ಸೌಂದರ್ಯ ಎಂಥವರನ್ನ ಸೆಳೆದುಬಿಡುತ್ತೆ. ಸಾಕಷ್ಟು ನೈಸರ್ಗಿಕ ಅದ್ಭುತಗಳು ಮತ್ತು ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರುವ ಈ ತಾಣ ಧಾರ್ಮಿಕವಾಗಿಯೂ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಇಲ್ಲಿ ಸಾಕಷ್ಟು ಅಪೂರ್ವ ದೇವಸ್ಥಾನಗಳಿವೆ. ಅಂತಹ ದೇವಸ್ಥಾನಗಳಲ್ಲಿ ಕುಲ್ಲು ಜಿಲ್ಲೆಯಲ್ಲಿರೋ ಈ ಬಿಜ್ಲಿ ಮಹಾದೇವ ಮಂದಿರ ಕೂಡ ಒಂದು. ತನ್ನೊಳಗಿರುವ ನಿಗೂಢತೆಯ ಕಾರಣದಿಂದಲೇ ಈ ದೇವಸ್ಥಾನ ಭಕ್ತರ ಪಾಲಿಗೆ ಕೌತುಕಕ್ಕೆ ಕಾರಣವಾಗಿದೆ. ಕುಲಕಣಿವೆಯ ಕಾಶ್ಮೀರಿ ಅನ್ನೋ ಸುಂದರ ಹಳ್ಳಿಯಲ್ಲಿದೆ ಈ ಬಿಜ್ಲಿ ಮಹಾದೇವ ಮಂದಿರ. ಇದು ನಿರ್ಮಾಣ ಆಗಿರೋದು ಬಿಯಾಸ್ ಮತ್ತು ಪಾರ್ವತಿ ನದಿಗಳ ಸಂಗಮದ ಸಮೀಪವಿರುವ ಬೆಟ್ಟದ ಮೇಲೆ. ಸರಿಸುಮಾರು 2460 ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯ ಭಾರತದ ಅತ್ಯಂತ ಪುರಾತನ ದೇಗುಲಗಳಲ್ಲಿ ಒಂದು. ಇಲ್ಲಿನ ವೈಚಿತ್ರ್ಯ ಅಂದ್ರೆ, ಈ ದೇಗುಲದ ಒಳಗಿರುವ ಶಿವಲಿಂಗ ಪ್ರತಿ 12 ವರ್ಷಗಳಿಗೊಮ್ಮೆ ಸಿಡಿಲಿನ ಹೊಡೆತಕ್ಕೆ ಒಳಗಾಗುತ್ತೆ. ಇದೇ ಈ ದೇಗುಲದ ವಿಶೇಷತೆ. ಈ ರಹಸ್ಯವನ್ನು ಯಾರಿಗೂ ಅರ್ಥ ಮಾಡಿಕೊಳ್ಳಲು ಇಲ್ಲಿಯವರೆಗೂ ಆಗಿಲ್ಲ. ಅದು ಅಲ್ಲದೆ ಮಿಂಚಿನ ಹೊಡೆತಕ್ಕೆ ಶಿವಲಿಂಗ ಒಡೆಯುತ್ತೆ. ಆಗ ದೇಗುಲದ ಪುರೋಹಿತರು ಹಿಟ್ಟು, ಬೆಣ್ಣೆ ಸೇರಿದಂತೆ ಒಂದಷ್ಟು ಮಂಗಳಕರ ವಸ್ತುಗಳನ್ನ ಬಳಸಿ ಈ ಶಿವಲಿಂಗವನ್ನು ಒಟ್ಟಿಗೆ ಸೇರಿಸುತ್ತಾರಂತೆ. ಇದಾದ ಕೆಲವು ದಿನಗಳ ಬಳಿಕ ಶಿವಲಿಂಗ ಮುಂಚಿನಂತೆಯೇ ಕಾಣುತ್ತದೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ಈ ಮಿಂಚಿನ ಹೊಡೆತದಿಂದ ಇತರೆ ಯಾವುದೇ ಹಾನಿ ಇಲ್ಲಿ ಸಂಭವಿಸಲ್ಲ. ಇಲ್ಲಿ ಶಿವನ ದೇವರು ಈ ಪ್ರದೇಶದ ನಿವಾಸಿಗಳನ್ನ ದುಷ್ಟ ಶಕ್ತಿಗಳಿಂದ ಕಾಪಾಡ್ತಾರೆ ಎನ್ನುವುದು ಇವರ ನಂಬಿಕೆ. ಇನ್ನು 12 ವರ್ಷಗಳಿಗೊಮ್ಮೆ ಮಿಂಚು ಹೊಡೆಯುವುದರ ಬಗ್ಗೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಅದು ಏನಂದ್ರೆ, 100 ವರ್ಷಗಳ ಹಿಂದೆ ಇಲ್ಲಿ ಕುಲಂತ್ ಅನ್ನೋ ರಾಕ್ಷಸನಿದ್ದಂತೆ. ಒಂದು ದಿನ ಈತ ಹಾವಿನ ರೂಪವನ್ನ ಧರಿಸಿ ಲೌಹೌಲ್, ಸ್ಪಿತಿಯ ಮಥನ್ ಅನ್ನೋ ಗ್ರಾಮಕ್ಕೆ ಬಂದಿದ್ದಂತೆ. ಜೊತೆಗೆ ಇಲ್ಲಿ ಬಿಯಾಸ್ ನದಿಯ ಹರಿವನ್ನ ನಿಲ್ಲಿಸಿ ಈ ಪ್ರದೇಶವನ್ನ ಮುಳುಗಿಸಲು ಯತ್ನಿಸಿದಂತೆ. ಇದರಿಂದ ಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ, ಪ್ರವಾಹದ ಸ್ಥಿತಿ ಉಂಟಾಗುತ್ತೆ. ಈ ವೇಳೆ ರಕ್ಕಸನನ್ನ ಕಂಡ ಶಿವ ಕುಲಂತ್ನನ್ನು ಸಂಹರಿಸಿದಂತೆ.
ಇದಾದ ಬಳಿಕ ಸತ್ತ ಹಾವು ಅಲ್ಲಿ ದೊಡ್ಡ ಪರ್ವತವಾಗಿ ಮಾರ್ಪಟ್ಟಿತ್ತು. ಇದಾಗುತ್ತಿದ್ದಂತೆ ಸ್ಥಳೀಯರು ಮಹದೇವನಲ್ಲಿ ಇಲ್ಲಿಯೇ ಉಳಿಯುವಂತೆ ಬೇಡಿಕೊಂಡರು. ಆಗ ಶಿವಲಿಂಗದ ರೂಪದಲ್ಲಿ ಇಲ್ಲಿ ಉದ್ಭವಿಸಿದ. ಕೂಡಲೇ ಗಗನದಲ್ಲಿ ಕಾರ್ಮೋಡ ಕವಿದು ಮಿಂಚು ಗುಡುಗುಗಳು ಮೇಳೈಸತೊಡಗಿತು. ಭಯಗೊಂಡ ಜನರನ್ನ ಸಮಾಧಾನಿಸಲು ಶಿವ ತಾನೇ ಆ ಸಿಡಿಲಿನ ಹೊಡೆತವನ್ನ ಸ್ವೀಕರಿಸಿದ ಅಂತ ಹೇಳ್ತಾರೆ. ಇದರಿಂದ ಲಿಂಗ 2 ಹೋಳಾಯಿತು. ಆ ಹೋಳಾದ ಭಾಗಕ್ಕೆ ಜನರು ಹಿಟ್ಟು ಬೆಣ್ಣೆ ತುಂಬಿದ್ರು. ನಂತರ ಪ್ರತಿ 12 ವರ್ಷಗಳಿಗೊಮ್ಮೆ ದೊಡ್ಡದಾದ ಗುಡುಗು ಸಹಿತ ಮಳೆ ಸಿಡಿಲು ಬಡಿಯುತ್ತದೆ. ಅದನ್ನು ಕೂಡ ಶಿವ ಈ ಊರಿನ ರಕ್ಷಣೆಗಾಗಿ ತಾನೇ ಸ್ವೀಕರಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ಆಗ ಶಿವಲಿಂಗ ಹೋಳಾಗುತ್ತೆ. ಅರ್ಚಕರು ಬೆಣ್ಣೆ ತುಂಬಿ ಶಿವನ ಗಾಯವನ್ನು ಆರೈಕೆ ಮಾಡ್ತಾರೆ. ಹೀಗೆ ಕುಲುವಿನ ಜನರನ್ನ ಸಾವಿರಾರು ವರ್ಷಗಳಿಂದ ಕಾಪಾಡಿಕೊಂಡು ಬರುತ್ತಾ ಇದ್ದಾನೆ ಮಹಾದೇವ. ಸಮುದ್ರ ಮಂಥನದಿಂದ ಬಂದ ವಿಷವನ್ನ ತಾನೇ ಕುಡಿದು ವಿಷಕಂಠ ಅನ್ನೋ ಹೆಸರು ಪಡೆದಂತೆಯೇ ಇಲ್ಲಿ ಸಿಡಿಲನ್ನ ತಾನೇ ಹೊಡೆಸಿಕೊಂಡು ಭಕ್ತರನ್ನು ಈತ ರಕ್ಷಿಸುವುದರಿಂದಲೇ ಬಿಜ್ಲಿ ಮಹಾದೇವ ಅನ್ನೋ ಬಿರುದನ್ನ ಪಡೆದುಕೊಂಡ. ಇದೇ ಕಾರಣಕ್ಕೆ ಈ ನಗರಕ್ಕೆ ಕುಲು ಎಂಬ ಹೆಸರು ಬಂದಿತು ಎಂಬ ಐತಿಹ್ಯ. ಇನ್ನು ಶಿವದೇವರ ಆದೇಶದಂತೆಯೇ ಇಂದ್ರನು ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಸಿಡಿಲನ್ನ ಸೃಷ್ಟಿಸುತ್ತಾನೆ ಅಂತ ಹೇಳಲಾಗುತ್ತೆ. ಈ ದೇಗುಲದ ಶಿವಲಿಂಗದ ಮೇಲೆ ಸಿಡಿಲು ಏಕೆ ಬಡಿಯುತ್ತೆ ಅನ್ನೋದಕ್ಕೆ ವಿವಿಧ ಮೂಲಗಳು, ವಿಭಿನ್ನ ನಂಬಿಕೆಗಳು ಇವೆ. ಮಿಂಚಿನ ಹೊಡೆತವು ಸಂಪೂರ್ಣ ದೈವಿಕ ಅನುಗ್ರಹವಾಗಿದೆ ಅಂತ ಸ್ಥಳೀಯರು ನಂಬುತ್ತಾರೆ. ಅದೇ ರೀತಿ ದೇವರು ಎಲ್ಲಾ ರೀತಿಯ ದುಷ್ಟರಿಂದ ನಿವಾಸಿಗಳನ್ನ ರಕ್ಷಿಸಲು ಬಯಸುತ್ತಾನೆ ಅಂತ ನಂಬಿದ್ದಾರೆ. ಸಿಡಿಲು ಅಲೌಕಿಕ ಶಕ್ತಿಯನ್ನ ಹೊಂದಿರೋ ದೇವತೆಯ ರೂಪವಾಗಿದೆ ಅನ್ನೋದು ಕೆಲವು ಭಕ್ತರ ನಂಬಿಕೆ. ಅಚ್ಚರಿ ಅಂದ್ರೆ ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿರುವ ಶಿವಲಿಂಗವು ಸಿಡಿಲಿನ ಹೊಡೆತಕ್ಕೆ ನಡೆಯುತ್ತೆ. ಆದರೆ ಈ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಯಾವುದೇ ಹಾನಿಯಾಗಲ್ಲ. ಇನ್ನು 2021ರಲ್ಲಿ ಇದೇ ಸಂಭವಿಸಿತ್ತು. ಆಗ ಶಿವಲಿಂಗ ಒಡೆದು ಹೋಗಿತ್ತಂತೆ. ಅದನ್ನ ಅರ್ಚಕರು ಬೆಣ್ಣೆ ಹಚ್ಚಿ ಸರಿಪಡಿಸಿದ್ರು ಅಂತ ಹೇಳಲಾಗುತ್ತೆ. ಪ್ರತಿ ಶಿವರಾತ್ರಿಗೆ ಇಲ್ಲಿ ಬಹಳಷ್ಟು ಭಕ್ತರು ಜಮಾಯಿಸಿ ಮಹಾದೇವನ ನಾಮಸ್ಮರಣೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ವಿಶೇಷ ಜಾತ್ರೆಗಳು ನಡೆಯುತ್ತವೆ. ತನ್ನ ಪವಾಡಗಳಿಗಾಗಿ ಭಾರತದಾದ್ಯಂತ ಖ್ಯಾತಿ ಪಡೆದಿದೆ ಈ ದೇವಾಲಯ. ಇನ್ನು ಈ ದೇಗುಲದಂತೆ ಮತ್ತೊಂದು ದೇವಸ್ಥಾನವೂ ಇದೆ. ಇಲ್ಲಿಯೂ ಮುರಿದ ಶಿವಲಿಂಗವನ್ನ ಪೂಜಿಸಲಾಗುತ್ತೆ. ಶಿವಲಿಂಗವನ್ನು ಪೂಜಿಸುವುದರಿಂದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಅಂತ ನಂಬಲಾಗಿದೆ. ಇದು ಇರೋದು ಜಾರ್ಖಂಡ್ನ ಗೋಯ್ಲಿಕಾರಾದಲ್ಲಿ ಮಹಾದೇವ ಧಾಮ ಎನ್ನುವ ಶಿವ ದೇವಾಲಯವಿದೆ. ಇಲ್ಲಿಯೂ ಮುರಿದ ಶಿವಲಿಂಗವನ್ನ ಪೂಜಿಸಲಾಗುತ್ತೆ. ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ಹಿಂದೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ರೈಲ್ವೆ ಕೆಲಸ ಮಾಡುವಾಗ ಶಿವಲಿಂಗವು ದೊರೆಯುತ್ತೆ. ಆಗ ಅಲ್ಲಿನ ಕೆಲಸಗಾರರು ಅದಕ್ಕೆ ಭಕ್ತಿಯಿಂದ ಕೈ ಮುಗಿದ್ರೆ ಬ್ರಿಟಿಷ್ ಅಧಿಕಾರಿ ಆ ಶಿವಲಿಂಗವನ್ನ ಹಾಳುಗೆಡುತ್ತಾರೆ. ಆಗ ಆ ಶಿವಲಿಂಗವು 2 ತುಂಡುಗಳಾಗಿ ಮುರಿಯುತ್ತೆ. ಶಿವಲಿಂಗವನ್ನ ಮುರಿದ ದಿನವೇ ಸಂಜೆ ಆ ಬ್ರಿಟಿಷ್ ಅಧಿಕಾರಿ ಇದ್ದಕ್ಕಿದ್ದಂತೆ ಸಾಯುತ್ತಾರೆ. ಇದರಿಂದ ಇಂದಿಗೂ ಶಿವಲಿಂಗದ 2 ಭಾಗಗಳನ್ನ ಪೂಜಿಸಲಾಗುತ್ತೆ. ಇನ್ನು ಜಾರ್ಖಂಡ್ನ ದೇವಘರ್ ಜಿಲ್ಲೆಯಲ್ಲೂ ಕೂಡ ಮುರಿದ ಶಿವಲಿಂಗವನ್ನೇ ಆರಾಧಿಸಲಾಗುತ್ತೆ. ಈ ಶಿವಲಿಂಗಕ್ಕೆ ಸಂಬಂಧಿಸಿದಂತೆ ಒಂದು ದಂತಕಥೆ ಇದೆ. ಈ ಕಥೆಯ ಪ್ರಕಾರ ಓರ್ವ ಬ್ರಾಹ್ಮಣ ಯಾವುದೋ ಕಾರಣಕ್ಕೆ ಕೋಪಗೊಂಡು ಇಲ್ಲಿನ ಶಿವಲಿಂಗಕ್ಕೆ ಸಿಡಿಲು ಬಡಿಯಲಿ ಅಂತ ಶಪಿಸಿದಂತೆ. ಅದರಂತೆ ಶಿವಲಿಂಗಕ್ಕೆ ಸಿಡಿಲು ಬಡಿದು ಇಲ್ಲಿನ ಶಿವಲಿಂಗ 2 ಭಾಗವಾಯ್ತಂತೆ. ನಂತರ ಬ್ರಾಹ್ಮಣನು ತನ್ನ ಶಾಪಕ್ಕೆ ಮರುಗುತ್ತಾನೆ ಹಾಗೂ ಅಲ್ಲಿ ಬೆಳ್ಳಿಯ ಶಿವಲಿಂಗವನ್ನ ಸ್ಥಾಪಿಸುತ್ತಾನೆ ಅಂತ ಪುರಾಣಗಳು ಹೇಳುತ್ತವೆ. ಇಂದಿಗೂ ಕೂಡ ಇಲ್ಲಿ ಆ ಶಿವಲಿಂಗವನ್ನ ಪೂಜಿಸಲಾಗುತ್ತೆ. ಶಿವನಿಗೆ ಯಾವುದೇ ಪ್ರತ್ಯೇಕ ರೂಪವಿಲ್ಲ, ಆಕಾರವಿಲ್ಲ. ಆತ ನಿರಾಕಾರಿ. ಶಿವಲಿಂಗವನ್ನು ಶಿವನ ನಿರಾಕಾರ ರೂಪವೆಂದು ಪರಿಗಣಿಸಲಾಗುತ್ತೆ ಹಾಗೂ ಶಿವನ ವಿಗ್ರಹವನ್ನ ಅವನ ರೂಪವೆಂದು ಪರಿಗಣಿಸಲಾಗುತ್ತೆ. ಶಿವಲಿಂಗಕ್ಕೆ ಯಾವುದೇ ರೂಪ ಅಥವಾ ಬಣ್ಣವಿಲ್ಲವೆಂದು ಹೇಳಲಾಗುತ್ತೆ. ಅದರಂತೆ ಆ ಶಿವಲಿಂಗ ಭಿನ್ನವಾದರೂ ಪೂಜೆಗೆ ಅಡ್ಡಿ ಇಲ್ಲ ಅಂತಾರೆ. ಇದರಿಂದಲೇ ಈ ದೇಗುಲಗಳಲ್ಲಿ ಲಿಂಗ ಹಾನಿಗೊಳಗಾದರೂ ಅವುಗಳಿಗೆ ಪೂಜೆ ಮಾಡೋದು. ನಮಸ್ಕಾರ.